ನಮಸ್ಕಾರ ಸ್ನೇಹಿತರೆ, ದಳಪತಿ ವಿಜಯ್ ತಮಿಳುನಾಡು ಸಿಎಂ ಆಗಿ ಪ್ರಮಾಣ ವಚನ ಸ್ವೀಕರಿಸಿದ್ದಾರೆ. ಈಗ ಅವರ ಮುಂದೆ ಉಚಿತ ಭಾಗ್ಯಗಳನ್ನ ಜಾರಿಗೆ ತರುವ ಸವಾಲು ಇದೆ. ಹಾಗಾದ್ರೆ ವಿಜಯ್ ಘೋಷಿಸಿರುವ ಭಾಗ್ಯಗಳಿಗೆ ಎಷ್ಟು ದುಡ್ಡು ಖರ್ಚಾಗುತ್ತೆ? ವಿದ್ಯುತ್, LPG ಸಿಲಿಂಡರ್ಗೆ ಎಷ್ಟು ಸಾವಿರ ಕೋಟಿ ಬೇಕು? ನಿರುದ್ಯೋಗಿಗಳು, ರೈತರಿಗೆ ಕೊಡಲು ಎಷ್ಟು ಕೋಟಿ ಬೇಕಾಗುತ್ತೆ? ತಿಂಗಳಿಗೆ, ವರ್ಷಕ್ಕೆ ಸರ್ಕಾರಕ್ಕೆ ಎಷ್ಟು ಹೊರೆಯಾಗುತ್ತೆ? ಎಲ್ಲವನ್ನ ಈ ವಿಡಿಯೋದಲ್ಲಿ ಡೀಟೇಲ್ ಆಗಿ ಹೇಳ್ತೀವಿ. ಅದಕ್ಕೂ ಮುನ್ನ ನೀವಿನ್ನೂ ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲ ಅಂದ್ರೆ ಈಗಲೇ ಆಗಿ ನಮ್ಗೆ ಸಪೋರ್ಟ್ ಮಾಡಿ. ನಿಮ್ಮ ಬೆಂಬಲ ನಮಗೆ ತುಂಬಾ ಮುಖ್ಯ. ಮಹಿಳೆಯರಿಗೆ ಆರ್ಥಿಕ ನೆರವು ಖರ್ಚು ಎಷ್ಟು? ಮಹಿಳೆಯರಿಗೆ ಆರ್ಥಿಕ ನೆರವು ನೀಡುವುದು ವಿಜಯ್ ಯೋಜನೆಗಳಲ್ಲಿ ಪ್ರಮುಖವಾಗಿದೆ. ಈ ಹಿಂದೆ ಸ್ಟಾಲಿನ್ ಸರ್ಕಾರ 60 ವರ್ಷದ ಒಳಗಿನ ಎಲ್ಲಾ ಮಹಿಳೆಯರಿಗೆ ತಲಾ 1,000 ರೂಪಾಯಿ ಕೊಡ್ತಿತ್ತು. ಈಗ ವಿಜಯ್ 2,500 ರೂಪಾಯಿ ಕೊಡುವುದಾಗಿ ಘೋಷಣೆ ಮಾಡಿದ್ದಾರೆ. ಈ ಭಾಗ್ಯ ಪಡೆಯಲು ಸುಮಾರು 1,57,00,000 ಜನರಿದ್ದು 47,100 ಕೋಟಿ ರೂಪಾಯಿ ಈ ಯೋಜನೆಗೆ ಬೇಕಾಗುತ್ತೆ. ಮಹಿಳೆಯರಿಗೆ ಫ್ರೀ ಬಸ್ ಪ್ರಯಾಣ. ವಿಜಯ್ ಸರ್ಕಾರ ವಿಟ್ರಿ ಪಯಣಂ ಅನ್ನೋ ಯೋಜನೆ ಮೂಲಕ ಉಚಿತ ಬಸ್ ಪ್ರಯಾಣ ಕಲ್ಪಿಸಿದೆ. ವಿಜಯ್ ಸಿಎಂ ಆಗಿ ಪ್ರಮಾಣ ವಚನ ಸ್ವೀಕರಿಸಿದ ಮೊದಲ ದಿನವೇ ಈ ಯೋಜನೆಗೆ ಸೈನ್ ಕೂಡ ಹಾಕಿದ್ದಾರೆ. ಸುಮಾರು 2,20,00,000 ಪ್ರಯಾಣಿಕರು ಪ್ರತಿದಿನ ಇದರ ಲಾಭವನ್ನ ಪಡ್ಕೊಳ್ಳಲಿದ್ದಾರೆ. ಇದರಿಂದ ಸರ್ಕಾರಕ್ಕೆ ದಿನಕ್ಕೆ 40 ಕೋಟಿ ಮತ್ತು ವರ್ಷಕ್ಕೆ 15,000 ಕೋಟಿ ಹೊರೆಯಾಗಲಿದೆ. ಫ್ರೀ LPG ಸಿಲಿಂಡರ್ಗೆ ಎಷ್ಟು ದುಡ್ಡು ಬೇಕು? ವಿಜಯ್ ವಿಚಿತ್ರ ಘೋಷಣೆಗಳಲ್ಲಿ ವರ್ಷಕ್ಕೆ 6 ಅಂದ್ರೆ 2 ತಿಂಗಳಿಗೊಂದು ಫ್ರೀ LPG ಸಿಲಿಂಡರ್ ಕೂಡ ಒಂದಾಗಿದೆ. 1,85,00,000 ಜನ ಇದರ ಲಾಭವನ್ನ ಪಡ್ಕೊಳ್ಳಲಿದ್ದಾರೆ. ಒಂದು ಸಿಲಿಂಡರ್ಗೆ 900 ರೂಪಾಯಿ ಅಂತಾದ್ರೆ ಈ ಯೋಜನೆ ಜಾರಿಗೆ ವರ್ಷಕ್ಕೆ 9,900 ಕೋಟಿ ರೂಪಾಯಿ ಖರ್ಚು ಮಾಡಬೇಕಾಗುತ್ತೆ. 200 ಯೂನಿಟ್ ವಿದ್ಯುತ್ಗೆ ಎಷ್ಟು ಖರ್ಚಾಗುತ್ತೆ? ಈ ಹಿಂದೆ ಸ್ಟಾಲಿನ್ ಸರ್ಕಾರ 100 ಯೂನಿಟ್ ವಿದ್ಯುತ್ ಅನ್ನ ಫ್ರೀ ಕೊಡ್ತಿತ್ತು. ಅದನ್ನ 200 ಯೂನಿಟ್ಗೆ ಏರಿಸುವುದಾಗಿ ವಿಜಯ್ ಘೋಷಿಸಿದ್ದಾರೆ. ಇದಕ್ಕಾಗಿ ಸರ್ಕಾರ 12,000 ಕೋಟಿ ರೂಪಾಯಿ ಖರ್ಚು ಮಾಡಬೇಕಾಗುತ್ತೆ. ಮದುಮಗಳಿಗೆ ಚಿನ್ನ, ರೇಷ್ಮೆ ಸೀರೆ. ಮದುವೆಯಾಗೋ ಹೆಣ್ಮಕ್ಕಳಿಗೆ 8 ಗ್ರಾಂ ಚಿನ್ನ, ರೇಷ್ಮೆ ಸೀರೆ ಕೊಡೋದಾಗಿ ವಿಜಯ್ ಘೋಷಿಸಿದ್ದಾರೆ. 22 ಕ್ಯಾರೆಟ್ ಚಿನ್ನಕ್ಕೆ 1 ಗ್ರಾಂಗೆ 14,000 ರೂಪಾಯಿ ಇದೆ. ಅದರಂತೆ ವರ್ಷಕ್ಕೆ ಹೆಚ್ಚು ಕಡಿಮೆ 10 ಲಕ್ಷ ಮದುವೆಗಳು ನಡೆಯುತ್ತೆ. ಹೀಗಾಗಿ ಕಡಿಮೆ ಅಂದ್ರೂ 10,000 ಕೋಟಿ ರೂಪಾಯಿಯನ್ನ ಈ ಯೋಜನೆಗೆ ಮೀಸಲು ಇಡಬೇಕಾಗುತ್ತೆ. ವಿದ್ಯಾರ್ಥಿಗಳ ಪೋಷಕರಿಗೆ ದುಡ್ಡು. 1ರಿಂದ 2nd PUC ವರೆಗೆ ಓದುತ್ತಿರುವ ವಿದ್ಯಾರ್ಥಿಗಳ ಬಡ ಪೋಷಕರಿಗೆ ವರ್ಷಕ್ಕೆ 15,000 ರೂಪಾಯಿ ದುಡ್ಡು ಕೊಡೋದಾಗಿ ಘೋಷಿಸಿದ್ದಾರೆ. 56,26,000 ವಿದ್ಯಾರ್ಥಿಗಳು ಇದರ ಲಾಭವನ್ನ ಪಡೆಯಲಿದ್ದಾರೆ. ಈ ಯೋಜನೆಗೆ ಪ್ರತಿ ವರ್ಷ 8,430 ಕೋಟಿ ರೂಪಾಯಿ ಮೀಸಲು ಇಡಬೇಕಾಗುತ್ತೆ. ಇನ್ನು ಇಂಟರ್ನ್ಶಿಪ್ ಮಾಡ್ತಿರೋರಿಗೆ ಸ್ಟೇ ಫಂಡ್ ಘೋಷಿಸಿದ್ದಾರೆ. ಪದವೀಧರರಿಗೆ 20,000, ಡಿಪ್ಲೊಮಾ ITI ಮಾಡಿದವರಿಗೆ 8,000 ರೂಪಾಯಿ ಸಿಗುತ್ತೆ. ಇದಕ್ಕೆ ವರ್ಷಕ್ಕೆ 5,400 ಕೋಟಿ ರೂಪಾಯಿ ಖರ್ಚಾಗುತ್ತೆ. ಪದವೀಧರ ನಿರುದ್ಯೋಗಿಗಳಿಗೂ ದುಡ್ಡು. ಡಿಗ್ರಿ ಪಡ್ಕೊಂಡು ಕೆಲಸ ಸಿಗದೆ ಅಲೆದಾಡುತ್ತಿರುವ ನಿರುದ್ಯೋಗಿಗಳಿಗೂ ವಿಜಯ್ ಸರ್ಕಾರ ದುಡ್ಡು ಕೊಡಲಿದೆ. ಇಂಥವರಿಗೆ ತಿಂಗಳಿಗೆ 4,000 ರೂಪಾಯಿ ದುಡ್ಡು ಸಿಗಲಿದೆ. ತಮಿಳುನಾಡಲ್ಲಿ ಸುಮಾರು 10 ಲಕ್ಷದಷ್ಟು ಪದವೀಧರ ನಿರುದ್ಯೋಗಿಗಳು ಇದ್ದಾರೆ. ಹೀಗಾಗಿ ಈ ಒಂದು ಯೋಜನೆಗೆ ವರ್ಷಕ್ಕೆ 4,800 ಕೋಟಿ ರೂಪಾಯಿ ಮೀಸಲು ಇಡಬೇಕಾಗುತ್ತೆ. ರೈತರಿಗೆ, ರೈತ ಕಾರ್ಮಿಕರಿಗೂ ದುಡ್ಡು. ಬಡ ರೈತರಿಗೆ ವರ್ಷಕ್ಕೆ 15,000, ರೈತ ಕಾರ್ಮಿಕರಿಗೆ ವರ್ಷಕ್ಕೆ 10,000 ಮತ್ತು ಮೀನುಗಾರರಿಗೆ ವರ್ಷಕ್ಕೆ 27,000 ರೂಪಾಯಿ ಘೋಷಿಸಿದ್ದಾರೆ. ಈ 3 ಯೋಜನೆಗಳಿಗೆ ವರ್ಷಕ್ಕೆ 26,950 ಕೋಟಿ ರೂಪಾಯಿ ಮೀಸಲು ಇಡಬೇಕಾಗುತ್ತೆ. ಆರೋಗ್ಯ ವಿಮೆಗೆ ಎಷ್ಟು ಖರ್ಚಾಗುತ್ತೆ? ಸ್ಟಾಲಿನ್ ಸರ್ಕಾರ ಇದ್ದಾಗ 849 ರೂಪಾಯಿಯ ಆರೋಗ್ಯ ವಿಮೆಯನ್ನ ಕೊಡಲಾಗ್ತಿತ್ತು. ಆದ್ರೆ ವಿಜಯ್ 1,698 ರೂಪಾಯಿಯ ವಿಮೆ ಕೊಡೋದಾಗಿ ಘೋಷಣೆ ಮಾಡಿದ್ದಾರೆ. 1.5 ಕೋಟಿ ಕುಟುಂಬಗಳಿಗೆ ಇದರ ಲಾಭ ಆಗಲಿದ್ದು ಇದಕ್ಕೆ 1,274 ಕೋಟಿ ರೂಪಾಯಿ ಖರ್ಚಾಗುತ್ತೆ. ವರ್ಷಕ್ಕೆ, ತಿಂಗಳಿಗೆ ಎಷ್ಟು ದುಡ್ಡು ಬೇಕು? ವಿಜಯ್ ಘೋಷಿಸಿರುವ ಈ ಫ್ರೀ ಯೋಜನೆಗಳ ಜಾರಿಗೆ ವರ್ಷಕ್ಕೆ ಬರೋಬ್ಬರಿ 1,40,854 ಕೋಟಿ ರೂಪಾಯಿ ಬೇಕಾಗುತ್ತೆ. ಅಂದ್ರೆ ತಿಂಗಳಿಗೆ 11,737 ಕೋಟಿ ರೂಪಾಯಿಯಷ್ಟು ಜಸ್ಟ್ ಫ್ರೀ ಭಾಗ್ಯಗಳಿಗೆ ಮೀಸಲು ಇಡಬೇಕು. ಹಿಂದಿನ DMK ಸರ್ಕಾರ ಫ್ರೀ ಯೋಜನೆಗಳಿಗೆ 65,167 ಕೋಟಿ ರೂಪಾಯಿ ಖರ್ಚು ಮಾಡ್ತಿತ್ತು. ಆದ್ರೆ ವಿಜಯರ TVK ಸರ್ಕಾರ ಡಬಲ್ ಗಿಂತ ಹೆಚ್ಚು ದುಡ್ಡು ಖರ್ಚು ಮಾಡಬೇಕು. ತಮಿಳುನಾಡಿನ ಆರ್ಥಿಕ ಪರಿಸ್ಥಿತಿ ಹೇಗಿದೆ? 2025-26ನೇ ಸಾಲಿನ ಬಜೆಟ್ ಲೆಕ್ಕಾಚಾರದ ಪ್ರಕಾರ ರಾಜ್ಯದ ಆದಾಯ 3,31,000 ಕೋಟಿ ರೂಪಾಯಿಯಷ್ಟು ಇದೆ. 1,22,000 ಕೋಟಿ ರೂಪಾಯಿಯಷ್ಟು ಕೊರತೆ ಈಗಾಗಲೇ ಇದೆ. ಅಂದ್ರೆ ರಾಜ್ಯದ ಆದಾಯಕ್ಕಿಂತ ಖರ್ಚೇ ಹೆಚ್ಚಿದೆ. ಜೊತೆಗೆ 10,71,000 ಕೋಟಿಯಷ್ಟು ಸಾಲವೂ ಇದೆ. ಹೀಗಿರುವಾಗ ಫ್ರೀ ಭಾಗ್ಯಗಳಿಗೆ ದುಡ್ಡು ಎಲ್ಲಿಂದ ತರ್ತಾರೆ ಅನ್ನೋದು ಪ್ರಶ್ನೆಯಾಗಿದೆ. ವಿಜಯ್ಗೂ ಈ ಯೋಜನೆಗಳ ಜಾರಿ ಒಂದು ಸವಾಲೇ ಆಗಿದೆ.
ಸ್ನೇಹಿತರೆ, ಇದು ತಮಿಳುನಾಡಿನಲ್ಲಿ ವಿಜಯ್ ಘೋಷಿಸಿರುವ ಭಾಗ್ಯಗಳ ಜಾರಿಗೆ ಎಷ್ಟು ಖರ್ಚಾಗುತ್ತೆ ಅನ್ನೋದರ ಮಾಹಿತಿ ಕೊಡುವ ಪ್ರಯತ್ನ. ಈ ಬಗ್ಗೆ ನಿಮ್ಗೆ ಏನನ್ಸುತ್ತೆ? ಬರ್ತಾ ಬರ್ತಾ ಎಲ್ಲಾ ರಾಜಕೀಯ ಪಕ್ಷಗಳು ಮತಕ್ಕಾಗಿ ಇದೇ ದಾರಿಯನ್ನ ಅನುಸರಿಸ್ತಿವೆ. ಹೀಗೆ ಮುಂದುವರಿದ್ರೆ ರಾಜ್ಯದ ಕತೆ, ದೇಶದ ಕತೆ ಏನಾಗ್ಬೋದು? ಕಾಮೆಂಟ್ ಮಾಡಿ ನಿಮ್ಮ ಅಭಿಪ್ರಾಯವನ್ನ ಹೇಳಿ. ಅದೇ ರೀತಿ ನೀವಿನ್ನೂ ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲ ಅಂದ್ರೆ ಈಗಲೇ ಆಗಿ ನಮ್ಗೆ ಸಪೋರ್ಟ್ ಮಾಡಿ. ನಿಮ್ಮ ಬೆಂಬಲ ನಮಗೆ ತುಂಬಾ ಮುಖ್ಯ. ಧನ್ಯವಾದ.